ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ಇವತ್ತು ನಾನು ನಮ್ಮ ಅಕ್ಕ ಅವ್ರ ಫ್ರೆಂಡ್ ಊರಲ್ಲಿದ್ದೀನಿ. ಇವಾಗ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ನೆಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತಾಳೆ. ನನ್ನ ಫ್ರೆಂಡ್ ಲಾವಣ್ಯ, ಇವ್ರ ಮನೆಯಲ್ಲೇ ನಾವಿರೋದು ಇವಾಗ. ಚಿಕ್ಕಬಳ್ಳಾಪುರದಲ್ಲಿದ್ವಿ ಇವ್ರ ಮನೆಯಲ್ಲಿ. ಸೊ ಈಗ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದರೆ ಇನ್ನೊಂದು ಫ್ರೆಂಡ್ ಅವ್ರ ಊರಲ್ಲಿ ಜಾತ್ರೆ ಇದೆ, ಅದು ನಾಳೆ ಇರೋದು. ಸೊ ಅದಕ್ಕೆ ಹೋಗೋದಕ್ಕೆ ಇವತ್ತು ನಾವು ಇವರು ಊರಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ನಾವು ಈಶಾ ಫೌಂಡೇಶನ್ ಹೋಗ್ತಿದ್ವಿ. ಹುಡುಗನ ಇನ್ನೊಂದು ಫ್ರೆಂಡ್ ಹಾರಿಕಾ, ಪ್ರಿಯಾಂಕ ಕೊಂಗೆ, ಇನ್ನೊಂದು ಅಪ್ಸರಸೆ, ನನ್ನ ಇನ್ನೊಂದು ಫ್ರೆಂಡ್ ಪ್ರಿಯಾಂಕಾ. ಸೊ ಇವತ್ತಿಷ್ಟು ಜನ ನಾವೆಲ್ಲ ಈಶಾ ಫೌಂಡೇಶನ್ ನಾವೆಲ್ಲ ಈಶಾ ಫೌಂಡೇಶನ್ಗೆ ಹೋಗ್ತಿದ್ವಿ ಲೈಟಿಂಗ್ಸ್ ತೊಗೊಂಡು. ಲೈಟಿಂಗ್ಸ್ ಇಲ್ಲ, ನಾವಿನ್ನೊಂದು ಹಾಫ್ ಅನ್ ಅವರ್ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿದ್ವಿ. ಏನ್ ಮಾಡೋಣ ಇವಾಗ, ಏನು ಮಾಡೋಕ್ಕಾಗಲ್ಲ. వావ్ పగలు కన్నా నైట్ ఎంత బాగుంది కదా. హౌ ఈస్ యువర్ ఫీలింగ్? ದೇವ್ರು ಹತ್ರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಒಂಥರ ಪೀಸ್ ಆಫ್ ಮೈಂಡ್ ಫುಲ್ ಅಲ್ವಾ. ಒಂದು 10 ನಿಮಿಷ ಕುತ್ಕೊಂಡ್ರೆ ಆಲ್ ಸೆಟ್. Wow. ಮೂನ್ ಇಸ್ ಸೋ ನೈಸ್. Moon is always nice. ಚಿಂಪಿರಿ ಜುಟ್ಟು ಸಾಕು. ಸೊ ಗಾಯ್ಸ್, ಏನು ಅಂದರೆ ನಾನು ಮತ್ತು ಪ್ರಿಯಾಂಕಾ ಸಿರಿ ಮೇಲೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾರಿಕಾ ಮತ್ತು ಲಾವಣ್ಯ ಇನ್ವಾಲ್ವ್ ಮಾಡ್ತಿಲ್ಲ, ಬಿಕಾಸ್ ಯಾಕಂದರೆ ಅವರು ಕೋಆಪರೇಟ್ ಮಾಡ್ತಿಲ್ಲ, ನನ್ನ ಸ್ಪಾಯ್ಲ್ ಮಾಡ್ತಿದ್ದಾರೆ. ಅದಕ್ಕೆ ಸೊ ಏನು ಅಂದರೆ ಏನೋ ಸ್ವಲ್ಪ ನನಗೆ ಪ್ರಿಯಾಂಕಾಗೆ ಜಗಳ ಆಗ್ತಿರೋ ಥರ, ಅವಳು ನನ್ನ ಮೇಲೆ ಫುಲ್ಲು ರೈಸ್ ಆಗಿರೋ ಥರ, ನಾನು ಅವಳ ಮೇಲೆ ಫುಲ್ ರೈಸ್ ಆಗಿರೋ ಥರ, ಆಮೇಲೆ ಹೊಡಿಯೋಕ್ಕೆ ಬರೋ ಥರ ಫುಲ್ಲು. ಸೊ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಅಲ್ಲಿ ನಂದು ಇದು ಜಾಸ್ತಿ ಇಲ್ಲ. ಇಷ್ಟು ಚೆನ್ನಾಗಿ ಬಂದಿತ್ತು ಪ್ರ್ಯಾಂಕ್ ಅಂದರೆ ಐ ಥಿಂಕ್ ಆಲ್ಮೋಸ್ಟ್ 6 to 7 minutes ಫುಲ್ಲು ನಂಬಿಟ್ಟಿದ್ಲು ಸಿರಿ. ಬಟ್ ರೆಕಾರ್ಡೇ ಆಗಿಲ್ಲ ಫೋನಲ್ಲಿ. ಎಷ್ಟು ಬೇಜಾರಾಗ್ತಿದೆ ಅಂದರೆ ತುಂಬ ಬೇಜಾರಾಗ್ತಿದೆ. ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟು ಫುಲ್ಲು ನಂಬಿಸ್ಬಿಟ್ಟಿದ್ವಿ. ವಾಟ್ ಇಸ್ ಯುವರ್ ಫೀಲಿಂಗ್ ಟೆಲ್ ಸಿರಿ? ನಾನು ನಂಬಿಟ್ಟಿದ್ದೆ ನಿಜವಾಗ್ಲೂ ಅಂತ. ನಿಜವಾಗ್ಲೂ ನಂಬಿಟ್ಟಿದ್ದಾರೆ ಫುಲ್. ನೀವು ನಂಬಿಟ್ಬಿಟ್ಟಿದ್ದು, ನಿನಗೆ ಗೊತ್ತಲ್ವಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪ್ರ್ಯಾಂಕ್. ಎವ್ರಿಥಿಂಗ್ ಇಸ್ ರೆಕಾರ್ಡ್ ಇದಿಲ್ಲ ಆನ್. ಐ ಡೋಂಟ್ ನೋ, ಅದಕ್ಕೆ ಮುಂಚೆ ಮಾಡಿರೋ 2-3 ರೆಕಾರ್ಡ್ಸ್ ಎಲ್ಲ ಇದೆ, ಬಟ್ ಅದಿಲ್ಲ ಇವಾಗ. ಸೊ ಏನಾದರೂ ನನಗೆ ಇಷ್ಟೆಲ್ಲ ಮಾಡಿ ಏನಾದರೂ ಒಂದು ಮಾಡಲೇಬೇಕು ಪ್ರ್ಯಾಂಕ್ ಅಂತ ಅನಿಸಿದೆ. ಸೊ ಅದಕ್ಕೆ ಲಾವಣ್ಯ ಕೆಳಗಡೆ ಇದ್ದಾಳೆ. ಸೊ ಏನಾದರೂ ಅವಳ ಮೇಲೆ ಪ್ರ್ಯಾಂಕ್ ಮಾಡೋಣ ಅಷ್ಟೇ. ಏನು ಪ್ರ್ಯಾಂಕ್ ಮಾಡೋಣ ಹೇಳು? ಏನೋ ಗೊತ್ತಿಲ್ಲ, ಅವ್ಳಿಗೆ ಏನು ಹೇಳಿದ್ರು ನಂಬಿಡ್ತಾಳೆ, ಏನಂತ ಹೇಳಿ. ಪ್ಲಾನ್ ಮಾಡಿ ಫಸ್ಟ್ ಒಂದ್ಸಲ ಇದು ತಿಪ್ಪಿಟ್ಲ ನನಗೂ ಬೇಗ ಇಷ್ಟೊಂದು ಆಕ್ಟಿಂಗ್ ಬರುತ್ತೆ ಅಂತ ಇವತ್ತೇ ನಮ್ಗೆ ಗೊತ್ತಾಗಿತ್ತು. ಸೀರಿಯಸ್ಲಿ ಆ ಪ್ರ್ಯಾಂಕ್ ರೆಕಾರ್ಡ್ ಆಗಿದ್ದಿದ್ರೆ ಸೂಪರ್ ಆಗಿತ್ತು ಆಕ್ಚುಲಿ. ಅವಳು ಅಲ್ಲಿ ಏನೋ ನಗುಳು ಮತ್ತೆ ಈಗ ಅನ್ಕೊಂಡು ನಾವು ನೋಡಿದ್ರೆ ಬೈಟ್ಬೋದು ಸೀರಿಯಸ್ಲಿ ಇತ್ತು. ಇಷ್ಟು ಚೆನ್ನಾಗಿರೋ ಪ್ರ್ಯಾಂಕ್ ನನಗೆ ಇವತ್ತಿಗೂ ಮಾಡೋಕ್ಕಾಗಲ್ಲ, ಬಟ್ ಇಟ್ ರೆಕಾರ್ಡ್ ಓನ್ಲಿ. ಇಷ್ಟು ಬೇಜಾರಾಗ್ತದೆ ಅಂದರೆ. ಓಕೆ, ఇప్పుడు ಬೇರೆ ಥಿಂಗ್ಸ್. ಓಕೆ, ನಾವು ನೆಕ್ಸ್ಟ್ ಏನೋ ಪ್ರ್ಯಾಂಕು. ಇವಾಗ ಸೇಮ್ ಪ್ರ್ಯಾಂಕ್, ಬಟ್ ನಾವಿಬ್ರು ಜಗಳ ಆಡ್ತೀವಿ ಅಂತ ಲಾವಣ್ಯ ಮೇಲೆ. ಏನು ఊరికే ఉంటావా నువ్వు? అప్పుడు చెప్తాను గట్రా చెయ్యి ఏమైనా వీడియోస్ చేయనేసి. ఏం గట్రా వీడియో చేస్తున్నావు నువ్వు? మీ ఫ్రెండ్స్ తో మాత్రం బాగా చేసుకుంటావు కదా అంతా. ఇప్పుడు ನಾರ್ಮಲ್ ನಾನು ಇವಳ ಜೊತೆ ಪ್ರ್ಯಾಂಕ್ ಮಾಡೋಣ ಅಂತ ಆ ವಿಡಿಯೋ ಆನ್ ಮಾಡಿದ್ವಿ. ఉన్ని కొనుక్కోలేదు పర్లేకపోతే ఏమే అంటే ఇప్పుడు ఏమంటే పబ్బు నుంచి అటు చెప్తాను. ఏం కావాలి అంత భోజనం చేసేటప్పటికి వీడియోకి అంత క్లీన్ గా చేసి మాట్లాడు కొంచెం. తీస్తే కదా, సో తీస్తే కదా. నేను తీసింది నువ్వు కాదు. సర్లే, అంత ఇద్దరు ఏం డ్రామా ఇది? ఏడుపు వస్తుంటే ఏడుస్తారు, మరి డ్రామా ఏంది? నేను మమ్మీకి చెప్తాను ఇట్లంతా చేస్తాను. మరొద్దు ఇక్కడ వేరే వాళ్ళ ఇంట్లో వచ్చేసి. సర్లే తెలుసుకో ముక్కుదారా
ಇನ್ನೊಂದ್ಸಲ ಯಾವರೆಗೂ ಬರಲ್ಲ ಫಸ್ಟ್ ಆಫ್ ಆಲ್. నేను కూడా వచ్చాను. సరే మంచి చెరుకు నీకేమే అలా కొంచెం కూర్చోపో కింద అంటే కొంచెం సవాలని కదా వచ్చిందమ్మ వయ్యారి. సరే లేకపోతే కొన్ని ఎన్ని ఫస్ట్ ఆఫ్ ఆల్ ఏం తెలుసా ఎన్ని సబ్స్క్రైబర్స్ ఉన్నారు తెలుసు ఇప్పటికి కరెక్ట్గా వీడియోస్ నా బ్లాగ్స్ నేను ఎట్లయినా చేసుకుంటాను. ఇప్పుడు మీ చెల్లి ఇట్లా మాట్లాడుతున్నాను లేదా మీ చెల్లి ఇప్పుడు నేను చెప్తాను ఏంటికి దానికి మంచి నేను వీడియోస్ చేస్తాను విందు. ఫస్ట్ ఆఫ్ ఆల్ నేను నార్మల్ గానే మాట్లాడుతున్నాను. నేను మాట్లాడుతున్నాను ఏంటి మాట్లాడుతాను సెంటర్లో. సర్లే కొట్లాడుకోద్దు ప్లీజ్. ఏం కొట్లాడొద్దే నాకు భయం అవుతుంది బస్ వస్తే వాళ్ళు ఎదుగుతారు. ఇదే నేను డ్యాన్స్ ಮಾಡ್ತಾನೆ కాదే ఊరుకోవిందా పోతే పోనీ ఇడియే ఊరికే అలా అంతా అది ఏంటి సీన్ చేస్తాను అని చెప్తా. ఇప్పుడు నేనేమంటే వీడియో చేస్తే ఇప్పుడు నేను ఏం చేయొచ్చు కదా చేస్తున్నాను. వీడియో చేయొచ్చు కదా నార్మల్ గా అందరూ కూర్చొని కూడా చేయొచ్చు కదా అని అంటే నా ఇష్టం నా బ్లాగ్ నువ్వేంటి ఏం నా ఇష్టం నా బ్లాగ్ ఏమొచ్చింది ఇప్పుడు తెలియక ಇಂಗ್ಲಿಷ್ పెట్టేది. ಫಸ್ಟ್ ಆಫ್ ಆಲ್ ನಾವು ವ್ಲಾಗ್ ಮಾಡಿದ್ರೆ ಕನ್ನಡದಲ್ಲಿ ಮಾತಾಡೋದು, ತೆಲುಗುದಲ್ಲಿ ಮಾತಾಡಲ್ಲ. ಈ ಕನ್ನಡలో మాట్లాడుతా నీవా చూంటారు అయిపోయింది పెళ్ళి కూడా అయ్యింది. ఇదే నన్ను చేస్తాను ప్రాంక్. ಏನ್ ಗೊತ್ತಾ ಸಕ್ಕದ ಪ್ರಾಂಕ್ ಮಾಡಿದ್ವಿ ಗೊತ್ತಾ ನಾವಿಬ್ರು ಸೇರ್ಕೊಂಡು 8 minutes ವಿಡಿಯೋ ರೆಕಾರ್ಡ್ ಆಗಿಲ್ಲ ಅದಕ್ಕೆ ಬರಲಿ ಅದೇ ರೆಕಾರ್ಡ್ ಏమైనా చేద్దాం ಅವಳಿಂದನೇ ಆಗಿಲ್ಲ ನಾನೇನೆ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೆ ನಿಮ್ಗೆ ಹಾಕ್ತೀನಿ ನಿನ್ ಮುಟ್ಲೆ ಫೋನು. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಾನು ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಎಲ್ಲ ಜಾತ್ರೆಗೆ ಹೋಗ್ತಿದ್ವಿ. కనపడుస్తా ఉండాలి అందరూ 5 జన. Our new friend, Sadia. Your new friend? New friend ಅಲ್ಲ ಕಾಲೇಜ್ ಫ್ರೆಂಡ್ ಬಟ್ ಇವತ್ತು ಬಂದಿದ್ದಾರೆ ಡೈರೆಕ್ಟ್ ಜಾತ್ರೆಗೆ ಬಂದಿದ್ದಾರೆ. ಸಂಧ್ಯಾ ಅವ್ರ ಊರಿಗೆ ಹೋಗೋದಕ್ಕೆ ಅವ್ರ ಅಪ್ಪ ಯಾರೋ ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಇವಳು ನಮ್ಮ ಅಣ್ಣನ ಫ್ರೆಂಡ್ ಸಂಧ್ಯಾ. ఏ నీకు అంత అయితేనమ్మా అటవలి సావు. ಇವ್ರು ನಮ್ಮ ಮನೆಗೆ ನಾವು ಬಂದಿರೋದು. ಊರಲ್ಲಿ ಬಂದವ್ರು ಏನ್ ಮಾಡೋದು ಊರಲ್ಲಿ ಜಾತ್ರೆ. ಜಾತ್ರೆ ನಿನ್ನೆ ಇದ್ರೆ ಇವತ್ತು ಬಂದವ್ರು ಏನ್ ಮಾಡೋದು ನಾವು. ಜಾತ್ರೆ ನೀನ್ ದೀಪಗಳು ಹೊತ್ಕೊಂಡು ಹೋಗ್ತಾರೆ ನಾವು ಬರ್ತೀವಿ. ನಾನು ಹಿಂದೆ ಬರ್ಬೇಕು ದೀಪಗಳು ನೋಡ್ಬೇಕು ಹೆಂಗ್ ಎತ್ಕೊಂತಾಳೋ ಏನೋ ಎಂತ ಸ್ಯಾರಿ ಉಟ್ಕೊಂತಾಳೋ. ಸಾಧ್ಯ ಇವಾಗ ರೆಡಿ ಆಗ್ತಾಳೆ, ಇನ್ನೊಂದು 20 minutes ರೆಡಿ ಆಗ್ತಾಳೆ, ಆಮೇಲೆ ತೋರಿಸ್ತೀನಿ. ಅದನ್ನ ಇವಾಗ ನಾವೆಲ್ಲ ಊಟ ಮಾಡಕ್ ಹೋಗ್ತಾ ಇದೀವಿ. ಯಾ ಐ ಹ್ಯಾಡ್ ಮೈ ಫುಡ್. ಸಂಧ್ಯಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮ? ಏಯ್ ತಿಳ್ಬಿಟ್ಟು ಹೇಳು. ಫಾರ್ಮ್ ಹೌಸ್. ಆರಿಕಾ ಫುಲ್ಲು ನಾವು ತಿಂತಾ ಇರ್ಬೇಕಾದಾಗ ಫುಲ್ಲು అయ్యో చూడండి ఇంత నేచర్ వాన్కోడి ఇంకా బాగా వచ్చింది అంతా. ఒక 5 o'clock 4:30 అట్లా ತಿಳಿಸ್ತೇವೆ. ಏನೋ ಐತೆ ಅಂತ ಕಿತ್ಕೊಡ್ತಾಳೆ ನೋಡಿ. ಎಲ್ಲಿ ಒಳಗಡೆ ಹೋಗ್ಬಿಟ್ಟವಳೆ ಫುಲ್ ಒಳಗಡೆ ಹೋಗ್ಬಿಟ್ಟು. ಏಯ್ ಈಗ ತಿರ್ಬೇಕು ಒಂಚೂದಮ್ ತಿರುಗಿ ಕಡೆ ಸಂಧ್ಯಾ ಬಾ. ಈ ಮೊಟ್ಟೆ ಅಯ್ಯೋ
Guys, see this. Wow. See this. Yo. So many, thank you. What is this? ఈచులన్ను ఫుల్ తినాలా బయట ఏం తీసేట్లేదా? సేమ్ సీజన్ ఫ్రూట్ అట్లా అయ్యేటప్పు ఇంకొంచి పాకానికి వచ్చినట్టు పెట్టుకునేసారు ఇంట్లో. ఇట్ ఈస్ లైక్ ఖజూర్. ಸ್ವಲ್ಪ ಕಲರ್ ಬರುತ್ತೆ ಎಲ್ಲಾನು. ಅದು ಫುಲ್ ಇಂಕೊ ಇದ್ಬಿಟ್ಟು ಮನೆಗೆ ಇಟ್ಕೊಂಡ್ರೆ ಈ ತರ ಹಣ್ಣು ಆಗುತ್ತೆ. ಆಕ್ಚುಲಿ ಇದು ತುಂಬಾ ಒಳ್ಳೇದು. ఇంకోటి ಬಂದ ನೋಡ ನಾವ್ ಹೆಂಗ್ ತಿಂತೀನಿ. ನಾನು ಊರಿಗೆ ಬಂದು ಇದ್ದೇ ಗೋಳೆ ನಂದು. ನಮ್ಮ ಅಪ್ಪನ ಕರ್ಕೊಂಡು ಹೋಗೋದು ಎಲ್ಲಾದ್ರೂ ತೂರ್ತಾರೆ ಕಿತ್ಕೊಂತಾರೆ. ಗೊತ್ತಾಯ್ತು. ಚೆನ್ನಾಗಿ ರೀಲ್ಸ್ ಮಾಡಿ ಚೆನ್ನಾಗಿ ಫೋಟೋ ತಗೊಂಡು ಇವಾಗ ಹೋಗ್ತಾ ಇದೀವಿ. We are also having jamuns. Yes, jamun is good for health and it is good for skin also. And we are getting pink lips also. It is very. It is soda also. She is proving She is smooth. Cheese ಪಾಪ ಮಂದಿ ತೆಗಿತೀವಿ. It has antioxidants. ನಾನು ಸೂಪರ್ ನೇಚ್ ಥ್ಯಾಂಕ್ ಯು ಸೋ ಮಚ್. ನೋಡಿ ದೊಂಗತನಕ್ಕೆ ಹೋಗಿ ತಂದಿರೋದು. ದೊಂಗ್ತಾರಲ್ಲ ಅದು ಏನಂತಾರೆ ಕನ್ನಡದಲ್ಲಿ? ಕಳ್ತನ. ಕಳ್ತನಕ್ಕೆ ಹೋಗಿ ಆ ಮರದಲ್ಲಿ ಕಿತ್ಕೊಂಡು ಇವ್ರಿಗೋಸ್ಕರ ಫ್ರೆಶ್ ತಂದಿರೋದು. చూపి ನೋಡಿ ಇವಳು ವೇಲು. ಸೊ ನಾವೆಲ್ಲ ನಿಮ್ಮ ಊರಿಗೆ ಬಂದಿರೋದಕ್ಕೆ ನಿಮ್ಗೆ ಹೆಂಗ್ ಫೀಲ್ ಆಗ್ತೈತೆ? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತೀರಾ ಅಂತ, ಅದು ಅಷ್ಟು ದೂರದಿಂದ ನಮ್ಮೂರಿಗೆ. ಸೊ ನಂಗೆ ತುಂಬ ಖುಷಿಯಾಗಿದೆ ಇವತ್ತು, ಫುಲ್ ಖುಷಿ. ತುಂಬ ಇದು ಮೆಮೊರಿ ಅನಿಸುತ್ತೆ ಇದು ಈ ಜಾತ್ರೆ ನನಗೆ. ಸೊ ನಿಮ್ಗೆ ಹೆಂಗ್ ಫೀಲ್ ಆಗ್ತದೆ? ಹೇಗೆ ಒಂದು ಸಿಹಿ ಮತ್ತೆ ಖಾರ ಹೇಗಿರುತ್ತೆ, ಆ ಮಿಶ್ರಣ ಒಂದೇನಿರುತ್ತೆ ಅದೇ ತರ ನಮ್ಗೆ ಇಲ್ಲಿ ಈ ವಾತಾವರಣ ಇರ್ಲಿ, ಮತ್ತೆ ಈ ಊರಿನ ಜನ ಇರ್ಲಿ, ಅವ್ರ ಮಾತುಕತೆ ಇರ್ಲಿ, ಏನೇ ಇರ್ಲಿ, ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಮಚ್. ಸೊ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಹಳ್ಳಿಗೆ ಬಂದಿದ್ದು ಲೈಕ್ ಇಟ್ ವಾಸ್ ದ ಬೆಸ್ಟ್ ಮೆಮೊರಿ ಐ ಹ್ಯಾಡ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಡಿಸ್ಕೋ. ಸ್ಟಾರ್ಟ್ ಹೇಳಿ ಹೆಂಗ್ ಫೀಲ್ ಆಗ್ತಿದೆ ಇವಾಗ 2 days ಎಲ್ಲ ನಾವ್ ಹೆಂಗ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಅದೆಲ್ಲ ಹೆಂಗ್ ಆಯ್ತು. ನಮ್ಮ ಮನೆಗೆ ಬಂದಿದ್ದು ಮತ್ತೆ ಈಶಾ ಹೋಗಿದ್ದು. ಬಟ್ ಒಂದು ಬೇಜಾರು ಏನಂದ್ರೆ ಲೈಟಿಂಗ್ಸ್ ನೋಡಿಲ್ಲ ಅಲ್ಲ ನಾವು. ಅದು ಮತ್ತೆ ಇನ್ನೊಂದು 1 month ಕಾಲೇಜ್ ಆಗುತ್ತೆ, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಆಚೆ ಬಂದು ತುಂಬಾ ಖುಷಿ ಆಯ್ತು. ಮೆಮೊರೀಸ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. 2 days ಹೆಂಗಿತ್ತು? ಆಕ್ಚುಲಿ ವಿಲೇಜ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಮಗೆ. ಫುಲ್ ನೇಚರು. ಲಾವಣ್ಯ ಅವ್ರ ಮನೆ ಅಂತೂ ಫುಲ್ ಟೆರೆಸ್ ಮೇಲೆ ಅದಂತೂ ಸೂಪರು, ವ್ಯೂ ಮಾತ್ರ ಸೂಪರ್ ಇತ್ತು. ಬಟ್ ಸಂಜೆ ಅವ್ರ ಮನೆ ಫುಲ್ಲು ವಿಲೇಜ್ ವೈಬ್ಸ್, ನಾನ್ ವಿಲೇಜ್ ವೈಬ್ಸ್. ಸೊ ಫುಲ್ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಸೇರಿ ರೀಲ್ಸ್ ಮಾಡಿದ್ವಿ. ಫುಲ್ ಆಫ್ ರೀಲ್ಸ್. ಊಟ ಚೆನ್ನಾಗಿತ್ತು. ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ, ಇಷ್ಟೊಂದು ಚೆನ್ನಾಗಿ ಟ್ರೀಟ್ ಮಾಡಿರೋದಕ್ಕೆ. ಸೊ ಲಾವಣ್ಯನು ತುಂಬಾ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಲಾವಣ್ಯಗೆ. ನಮ್ಗೆಲ್ಲ ಕರ್ಕೊಬಂದು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಲಾವಣ್ಯ. ಯಾವಾಗ ಹಿಂಗೆ ಕರ್ಕೊಬಂದು ಯಾವಾಗ ಹಿಂಗೆ ಟ್ರೀಟ್ ನೀವು ಬಂದ್ರೆ ಪಕ್ಕ. ಥ್ಯಾಂಕ್ ಯು. ಹಾ, ಲಾಸ್ಟ್ ಅಂಡ್ ಫೈನಲ್ ಹೇಳಿ. ನನಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ಈಗ 1 month ಆದಮೇಲೆ ನಮ್ಮದು ಕಾಲೇಜ್ ಮುಗಿದೋಗುತ್ತೆ. ಆ್ಯಂಡ್ ನಾವೊಂದು ಅಷ್ಟೊಂದು ಹೊರಗಡೆ ಎಲ್ಲ ಹೋಗಿ ಏನು ಬಂದಿಲ್ಲ ಇಷ್ಟು ದಿನ ಅಂತ. ಇಲ್ಲಿ ನಮ್ಮ ಟ್ರಿಪ್, ನಮ್ಮ ಕಾಲೇಜಿಂದ ಹೋಗಿ ಟ್ರಿಪ್ ಹೋದ್ವಿ. ಸೊ ಆ ಟ್ರಿಪ್ಗೆ ಹೋದ್ಮೇಲಿಂದ ನಮ್ಗೆ ಅನಿಸ್ತು ಓಕೆ ನಾವು ಎಲ್ಲಾದರೂ ಹೋಗಬೇಕು ಅಂತ. ಸೊ ಇದು ಫಸ್ಟ್ ಪ್ಲ್ಯಾನ್ ನಮ್ಗೆ ಸ್ವಲ್ಪ ವರ್ಕೌಟ್ ಆಗಿರೋದು ಅಂದರೆ ಅದೂ ಸ್ವಲ್ಪ ಇದೆಲ್ಲ ಆಯಿತು. ಬಟ್ ಈ ಮೆಮೊರೀಸ್ ಎಲ್ಲ ಐ ವಿಲ್ ರಿಮೆಂಬರ್ ಇಟ್ ಫಾರ್ ಎವರ್. ಆ್ಯಂಡ್ ಈ ವ್ಲಾಗ್ ಕೂಡ ನಮಗೆ ತುಂಬ ಮೆಮೊರಿ ಆಗಿ ಇರುತ್ತೆ. ಎವ್ರಿಥಿಂಗ್ ವಾಸ್ ನೈಸ್. ಆ್ಯಂಡ್ ಲಾವಣ್ಯ ಅವ್ರ ಮನೆಯಲ್ಲಿ, ಸಂಜೆ ಅವ್ರ ಮನೆಗೆ, ಇಬ್ಬರು ಮನೆಯಲ್ಲೂ ಮೇ ಬಿ ಅವ್ರು ನಮ್ಮ ಮನೆಗೆ ಬಂದರೆ ನಾವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ಬೋತ್ ಆಫ್ ದಮ್. ಥ್ಯಾಂಕ್ ಯು. ಇನ್ನ ಒಂದು ಥ್ಯಾಂಕ್ ಯು. ಹಬ್ಬದ ದಿವಸ ನಿಮ್ಮ ಅತಿಥಿಯರಿಗೆ ತುಂಬಾ ಧನ್ಯವಾದಗಳು. ಆತಿಥ್ಯಕ್ಕೆ ಕನ್ನಡದ ಕಂದ ಪಾಪ ಸಿರಿ ನಮ್ಮ ತಲೆ ನಾವು ಫುಲ್ ನಾವು ಮಾತಾಡೋ ಮಾತಿಗೆ ಬಟ್ ಅದಕ್ಕೆ ವೆರಿ ಪ್ಯೂರ್ ಅಂಡ್ ಬ್ಯೂಟಿಫುಲ್ ಸೋಲ್. ನಮ್ಮನ್ನೆಲ್ಲ ಫುಲ್ ನೋಡ್ಬಿಟ್ಟು ಫಸ್ಟ್ ಆಫ್ ಆಲ್ ನಮ್ಮ ಫ್ರೆಂಡ್ಸ್ ಜೊತೆ 2 days ಇದಕ್ಕೆ ನಿಮ್ಮ ಫೀಲಿಂಗ್ ಹೆಂಗಿದೆ ಅದನ್ನ ಹೇಳಿ ಮೇಯ್ನು. ಫಸ್ಟ್ ನನಗೆ ಇದು ಪ್ರಾಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಬಟ್ ಅದು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಬಂದಮೇಲೆ ಇವರು ಇವ್ರು ಅಂದರೆ
ಸ್ವಲ್ಪ ನೋ ವರ್ಡ್ಸ್ ನೋ ರೂಡ್ ಅಲ್ಲ ಇಟ್ಸ್ ಫನ್ನಿ ಅಂಡ್ ಅನ್ಬೇರಬಲ್ ಅನ್ಬೇರಬಲ್ ಅಂತವೆ ನೀವು. ಮತ್ತೆ ಇನ್ನೂ ಒಂದು ಅತಿಥಿ ದೇವೋ ಭವ ಅನ್ನೋ ವರ್ಡ್ ಇವತ್ತು ನಂಗೆ ಗೊತ್ತಾಯ್ತು ಏನದ್ರ ಥ್ಯಾಂಕ್ ಯು ಡಿಸ್ಕೋ ಥ್ಯಾಂಕ್ ಯು ಸೋ ಮಚ್. ಅವಳು ಅಳ್ಕೊಂಡ್ಬಿಡ್ತಾರೆ ಇನ್ನೊಂದು 2 ನಿಮಿಷ ಇದ್ರೆ ಹತ್ತು ಬಿಡ್ತಾರೆ. ಹಾ ಜಪ್ಪಮ್ಮ ಡಿಸ್ಕೋ ಡ್ಯಾನ್ಸ್ ಕುತ್ಕೋ. ಹಾ ಹೆಂಗಿತ್ತು ನಮ್ಮ 2 days ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳು. ಏಯ್ ಜೋರಾಗಿ ಹೇಳೋಕೆ ಇಲ್ಲಿ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ತುಂಬಾ ಚೆನ್ನಾಗಿತ್ತು. ನಾವು ಸಂಜೆಗೋಸ್ಕರ ಬರ್ತೀವಿ. ಕೇರ್ ಟೇಕರ್ ಫಸ್ಟ್ ಡೇ ಚೆನ್ನಾಗಿತ್ತು. ಸ್ವಲ್ಪ ಜೋರಾಗಿ ಹೇಳಿ ಪ್ಲೀಸ್. ಲಾವಣ್ಯ ಸ್ವಲ್ಪ ಜೋರಾಗಿ ಹೇಳಿ ಪ್ಲೀಸ್. ನಮ್ಮಮ್ಮ ಅವ್ರ ಮನೆ ನಮ್ಮಮ್ಮ ಅವ್ರ ಮನೆ ತುಂಬಾ ಚೆನ್ನಾಗಿ ಇದು ಅವ್ರಮ್ಮ ಅವ್ರ ಅಮ್ಮಮ್ಮ ಅವ್ರ ಮನೆಗೆ ಹೋಗಿದ್ವಿ ಇವತ್ತು ನೆನ್ನೆ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ. ಅಮ್ಮ ಅಂದ್ರೆ ಆ ಪ್ರ್ಯಾಂಕ್ ಚೆನ್ನಾಗಿತ್ತು. ನಾವು ಸೆಕೆಂಡ್ ಡೇ ಸಂಜೆ ಅವ್ರ ಮನೆಯಲ್ಲಿ ಚೆನ್ನಾಗಿ ಬಿರಿಯಾನಿ ಚೆನ್ನಾಗಿತ್ತು. ಅವಳೆಲ್ಲ ಮಾಡಿದ್ರೆ ಓವರ್ ಆಕ್ಷನ್ ಮಾಡ್ತಾರೆ. ಓಕೆ ಗಾಯ್ಸ್ ವ್ಲಾಗ್ನ ಸ್ಟಾಪ್ ಮಾಡಿಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ನಮ್ನೆಲ್ಲ ಅಷ್ಟು ದೂರದಿಂದ ನಮಗೆ ಕರೆದ ತಕ್ಷಣ ಬಂದಿದ್ದು ಮತ್ತೆ ನಮ್ಮ ಅತಿಥಿನೆಲ್ಲ ಸ್ವೀಕರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅತಿಥಿ ದೇವೋ ಭವ. ಥ್ಯಾಂಕ್ ಯು. ಓಕೆ ಮತ್ತೆ ನಾವೆಲ್ಲ ಯಾವಾಗ ಸಿಗ್ತೀವಿ ಮತ್ತೆ ಈ ತರ ಯಾವಾಗ ಬರ್ತೀವೋ ಭೇಟಿ ಆಗೋಣ. ಆಗ್ತೀವೋ ಏನೋ ನೆಕ್ಸ್ಟ್ ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗ್ತೀವೋ ಲಾವಣ್ಯ ಮದುವೆಗೆ ಮದ್ವೆನ ಲಾವಣ್ಯ ಶ್ರೀಮಂತಕ್ಕೆ ಸಾರಿ ಅಲ್ಲ ನೆಕ್ಸ್ಟ್ ನಾವ್ ಎಲ್ಲೆಲ್ಲಿ ಜಾಬ್ ಮಾಡ್ತೀವೋ ಎಲ್ಲೆಲ್ಲಿ ಇರ್ತೀವೋ ಯಾರ್ಯಾರು ಇರ್ತೀವೋ ಗೊತ್ತಿಲ್ಲ. ಎಲ್ಲೇ ಜಾಬ್ ಮಾಡಿದ್ರು ಅಟ್ಲೀಸ್ಟ್ ನಮ್ಗೆ ಸಾಧ್ಯವಾದ್ರೆ ಸಂಜೆ ಅವ್ರ ಮದ್ವೆಗೆ 7 days 10 days ಒಂದು 7 ಡೇಸ್ಗಲ್ಲ ಒಂದು ತಿಂಗಳು ಮುಂಚೆ ಬಂದ್ಬಿಡು. ಎಲ್ಲ ನೀನೇ ಮಾಡ್ಬೇಕು. ಓಕೆ ನಾವು ಮಾಡಕ್ ರೆಡಿ ಇದೀವಪ್ಪ. ನಾವಂತೂ ಮಾಡ್ತೀವಿ. ಸಾಧ್ಯ ನೀವೆಲ್ಲ ಬಂದು ಮಾಡ್ತೀರೇ ಮತ್ತೆ ನಾನು ಬೇಗ ಮಾಡ್ತೀನಿ. ಮಾಡ್ತಾರೆ. ಬಂದ್ರೆ ನೀವೆಲ್ಲ ಬಂದು ನೀವು ಮಾಡ್ತೀವಿ ಮದ್ವೆ ಅರ್ಶನ ಹಾಕ್ತೀರ ಅದು ಇದ್ರೆ ಮಾಡ್ಬೋದು. ಅರ್ಶನ ಇವಾಗ ಫಸ್ಟು ದೇರ್ ಇಸ್ ನೋ ಅರ್ಶನ. ಭೂಮಿ ಪುಡುಕು ಮಲ್ಲಿ ಸೇದ್ದು ತಂದ್ಬಿಟ್ರಿ. ಓಕೆ ಥ್ಯಾಂಕ್ಸ್. ನಮ್ಮ ಈ ವಿಡಿಯೋ ನೀವು ನೋಡ್ತಿದ್ರೆ ಇಲ್ಲಿ ತನಕ ನೋಡಿದ್ರೆ ಸೊ ನಮ್ಮ ನಾನ್ಸೆನ್ಸ್ ಎಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು. ಅಷ್ಟೇ. ಅಷ್ಟೇ ಅಷ್ಟೇ ಹಿಂಗೆ ಅಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್.